ಕೆಲವರು ರಾಶಿಗೆ ಅನುಗುಣವಾಗಿ ಕೈ ಬೆರಳುಗಳಿಗೆ ಉಂಗುರ ಧರಿಸಿದ್ರೆ, ಇನ್ನು ಕೆಲವರು ಬಂಗಾರ ಇದೆ ಎಂದು ತೋರಿಸಿಕೊಳ್ಳಲು, ಉಳಿದವರು ಫ್ಯಾಷನ್ಗಾಗಿ ಉಂಗುರ ಧರಿಸುತ್ತಾರೆ. ಭಾರತದಲ್ಲಿ ಮದುವೆಗೆ ಮೊದಲು ವಧು ಹಾಗೂ ವರ ಉಂಗುರ ಬದಲಾಯಿಸಿಕೊಳ್ಳುವ ಸಂಪ್ರದಾಯವೂ ಇದೆ. ಇದು ವಿದೇಶಗಳಲ್ಲೂ ಇರುವುದನ್ನು ನಾವು ನೋಡಿದ್ದೇವೆ. ಕೈ ಬೆರಳಿಗೆ ಉಂಗುರ ಧರಿಸುವ ಮಹತ್ವವೇನು ಮತ್ತು ಅದರ ಸಂಕೇತವೇನು ಎಂಬುದನ್ನು ಇದೀಗ ನಾವು ಹೇಳ್ತೀವಿ, ಕೇಳಿ. ತೋರ್ಬೆರಳು. ಈ ಬೆರಳು ನಾಯಕತ್ವ, ಸ್ವಾಭಿಮಾನ ಮತ್ತು ಅಧಿಕಾರವನ್ನ ತೋರಿಸುತ್ತದೆ. ಈ ಬೆರಳಿಗೆ ಉಂಗುರ ಧರಿಸಿದ್ರೆ ನೀವು ಆತ್ಮವಿಶ್ವಾಸಿ, ಸ್ವಾಭಿಮಾನಿ ಮತ್ತು ಒಳ್ಳೆಯ ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಇದೆ ಎಂದರ್ಥ. ವ್ಯಕ್ತಿಯೊಬ್ಬ ನಿಷ್ಕ್ರಿಯ ಕೈಯಲ್ಲಿ ಇದನ್ನ ಧರಿಸಿದ್ರೆ ಆತನು ಬೇರೆಯವರ ನಾಯಕತ್ವ ಸ್ವೀಕರಿಸಲು ತಯಾರಾಗಿದ್ದಾನೆ ಎಂದರ್ಥ. ಇನ್ನು ಮಧ್ಯದ ಬೆರಳು. ಇದು ಜವಾಬ್ದಾರಿ, ಸೌಂದರ್ಯ ಮತ್ತು ಸ್ವ ವಿಶ್ಲೇಷಣೆಯನ್ನ ವಿವರಿಸುತ್ತದೆ. ಮಧ್ಯದ ಬೆರಳಿಗೆ ಉಂಗುರ ಧರಿಸುವುದು ಅಸಾಮಾನ್ಯ ಹಾಗೂ ಅಚ್ಚರಿ ಮೂಡಿಸುವುದು. ಮಧ್ಯದ ಬೆರಳಿಗೆ ಉಂಗುರ ಧರಿಸಿದಾಗ ಅದು ವ್ಯಾಖ್ಯಾನಕ್ಕೆ ಮುಕ್ತವಾಗಿರುವುದಾಗಿ ಸೂಚಿಸುತ್ತದೆ. ಈ ಬೆರಳಿಗೆ ಉಂಗುರ ಧರಿಸಲು ನೀವು ನಿಮ್ಮದೇ ಆಗಿರುವ ಸಂಕೇತ ಆಯ್ಕೆಯನ್ನ ಮಾಡಬಹುದು. ಇನ್ನು ಉಂಗುರ ಬೆರಳು. ಇದು ಸೌಂದರ್ಯದ ಮೇಲಿನ ಪ್ರೀತಿ, ಕ್ರಿಯಾತ್ಮಕತೆ ಮತ್ತು ಇತರರೊಂದಿಗೆ ಸಂಬಂಧವನ್ನ ಸೂಚಿಸುತ್ತದೆ. ಇದು ಚಂದ್ರ, ಕ್ರಿಯಾತ್ಮಕತೆ, ಸೌಂದರ್ಯ ಮತ್ತು ಪ್ರಣಯದ ಸಂಬಂಧದ ಸಂಕೇತವಾಗಿದೆ. ವಿಶ್ವದ ಹೆಚ್ಚಿನ ದೇಶಗಳಲ್ಲಿ ಉಂಗುರ ಬೆರಳಿಗೆ ಉಂಗುರ ಧರಿಸುವುದು ಮದುವೆಯ ಸಂಕೇತವಾಗಿದೆ. ಇನ್ನು ಕಿರುಬೆರಳು. ಇದು ಅಂತಃಪ್ರಜ್ಞೆ, ಸಂವಹನ ಮತ್ತು ಶೀಘ್ರ ಚಾಣಾಕ್ಷತೆಯನ್ನ ತೋರಿಸುತ್ತದೆ. ಈ ಬೆರಳಿಗೆ ಉಂಗುರ ಧರಿಸುವುದು ಯಾವುದೇ ಧರ್ಮ ಅಥವಾ ಜಾತಿಗೆ ಸಂಬಂಧಿಸಿದ ವಿಷಯವಲ್ಲ ಎಂದು ವಿಶ್ವದಲ್ಲಿನ ಹೆಚ್ಚಿನ ಜಾತಿ ಮತ್ತು ಧರ್ಮಗಳು ಪ್ರತಿಪಾದಿಸಿವೆ. ಈ ಬೆರಳಿಗೆ ಉಂಗುರ ಧರಿಸುವುದು ದೇಹದಿಂದ ಏಕಾಂಗಿಯಾಗಿದೆ ಎನ್ನುವುದನ್ನ ಸೂಚಿಸುತ್ತದೆ. ಈ ವ್ಯಕ್ತಿ ತುಂಬಾ ಬೆಳಗಿನ ಮತ್ತು ಆತ ಒಳ್ಳೆಯ ಸಂಧಾನಕರ ಎನ್ನಲಾಗಿದೆ. ಬಲದ ಕೈ ಕಿರುಬೆರಳು ವೃತ್ತಿಪರ ಅಂತಸ್ತನ್ನ ಸೂಚಿಸುತ್ತದೆ. ಹೆಬ್ಬೆರಳು. ಇದು ವೈಯಕ್ತಿಕ ಮತ್ತು ಸ್ವಯಂ ಸಮರ್ಥನೆಯನ್ನ ವಿವರಿಸುತ್ತದೆ. ಬಲದ ಕೈ ಹೆಬ್ಬೆರಳಿಗೆ ಉಂಗುರ ಧರಿಸುವುದರಿಂದ ಆ ವ್ಯಕ್ತಿಯು ಮಹತ್ವಾಕಾಂಕ್ಷೆಗೆ ಹಿಂಜರಿಯುವುದನ್ನ ತೋರಿಸುತ್ತದೆ. ಎಡ ಹೆಬ್ಬೆರಳಿಗೆ ಧರಿಸುವುದು ವ್ಯಕ್ತಿಯ ಒಳ ಸಂಘರ್ಷವನ್ನ ತೋರ್ಪಡಿಸುತ್ತದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ನಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಒಳ್ಳೆ ಕಂಟೆಂಟ್ ಹಾಕ್ತಾರೆ, ಒಳ್ಳೆ ವಿಡಿಯೋಸ್ ಹಾಕ್ತಾರೆ. ಸೊ ನೀವು ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಿ. ಒಳ್ಳೆ ಕಂಟೆಂಟ್, ಒಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ. ಥ್ಯಾಂಕ್ ಯು.